ಸರ್ ಟು ಬಿ ವೆರಿ ಆನೆಸ್ಟ್ ನಾನು ಹಿಂಗೆ ಇದ್ದೆ. ನಾನು ಎಷ್ಟೋ ಜನ ಕೇಳ್ತಾ ಇದ್ದೆ ಸ್ಕ್ರಿಪ್ಟೆಡ್ ಅದು ಸ್ಕ್ರಿಪ್ಟ್, ಯಾಕಂದ್ರೆ ಇಷ್ಟೆಲ್ಲ ಓವರ್ ಆಕ್ಟಿಂಗ್ ಮಾಡ್ತಾರಲ್ಲ, ಸ್ಕ್ರಿಪ್ಟ್ ಕೊಟ್ಟೇ ಇರಬೇಕು, ಯಾಕಂದ್ರೆ ಹಿಂಗೆಲ್ಲ ಓವರ್ ಆಕ್ಟಿಂಗ್ ನಾನು ನೋಡಿಲ್ವಲ್ಲ ಅಂತ. ಅಲ್ಲಿ ಹೋದಾಗ ಗೊತ್ತಾಯ್ತು ಓವರ್ ಆಕ್ಟಿಂಗ್ ಮಾಡೋದ್ರಲ್ಲಿ ತುಂಬಾ ಜನ ನ್ಯಾಚುರಲ್ ಅಂತ. ಅದ್ ಬಿಟ್ರೆ ಆ ಕಾರ್ಯಕ್ರಮದಲ್ಲಿ ಆ ಟಾಸ್ಕ್ಗಳು ಅಥವಾ ಅವ್ರು ಮಾಡಿರುವಂತ ಪ್ರೋಗ್ರಾಮ್ಗಳು ಅದೆಲ್ಲ ಬಿಟ್ಟು ಬೇರೆ ಯಾವುದು ಸ್ಕ್ರಿಪ್ಟೆಡ್ ಅಲ್ಲ. ಅಂದ್ರೆ ಯಾವುದೇ ತರದ್ದು ಪ್ಲಾನಿಂಗು ಇರಲ್ಲ, ನಿಮಗ್ ಬಿಟ್ಟಿರೋದು ನೀವು ಹೆಂಗ್ ತಗೊಂತೀರಾ ಅದನ್ನ ಮುಂದೆ ಎಲ್ಲಿ ಕಾಣಿಸ್ಕೊಂತೀರಾ ಏನ್ ಮಾಡ್ತೀರಾ ಅನ್ನೋದೇ ಇಂಪಾರ್ಟೆಂಟ್. ಅದ್ರ ಮೇಲೆ ಫೋಕಸ್ ಮಾಡ್ತಾರೆ, ಅದ್ರ ಬೇಸಿಸ್ ಮೇಲೆ ಟಾಸ್ಕ್ ಅನ್ನೋದು ಕೊಡ್ತಾರೆ, ಅದ್ರ ಬೇಸಿಸ್ ಮೇಲೆ ಮುಂದೆ ಯಾವ ಥರದ್ದು ಪ್ರೋಗ್ರಾಮ್ಸ್ ಮಾಡ್ಬೋದು ಅದು ಅವರು ಡಿಸೈಡ್ ಮಾಡ್ತಾರೆ. ಬಟ್ ಸ್ಕ್ರಿಪ್ಟೆಡ್ ಅಲ್ಲ, ಏನೂ ಇಲ್ಲ. ನಾನು ಆ ಸೈಡೇ ಇದ್ದಿದ್ದ, ನಾನು ಪ್ರಶ್ನೆ ನಂಗೂ ಆಗೊಂದಿಲ್ಲ ಇತ್ತು. ಬಟ್ ಏನೂ ಇಲ್ಲ, ಯಾರು ಹೇಳ್ಕೊಡಲ್ಲ ಹಿಂಗ್ ಆಡ್ಬೇಕು ಹಂಗಾಡ್ಬೇಕು ಅಂತೆಲ್ಲ. ಸ್ಟ್ರೈಟ್ ಹೋಗಿ ನಿಮ್ಮ ವ್ಯಕ್ತಿತ್ವದ ಆಟ ನೀವು ಆಡ್ಬಿಟ್ಟು ಬರ್ಬೇಕಷ್ಟೇ. ಕಾಕ್ರೋಚ್ ಸುದಿ ಅವರು ಮತ್ತೆ ಗಿಲ್ಲಿ ಅವರು ಐ ಥಿಂಕ್ ಇನ್ ಜನರಲ್ ಟಫ್ ಕಾಂಪಿಟೇಟರ್ ಎಲ್ರಿಗೂ ಆಗಿದ್ರು ಅಲ್ಲಿ ಮನೆಯಲ್ಲಿ ಅಂತ, ನಂಗೂ ಕೂಡ ಆಗಿದ್ರು. ಯಾರು ವೀಕ್ ಇವರು ಇಲ್ಲಿರಕ್ ಲಾಯಕ್ಕೆ ಇಲ್ಲ ಅಪ್ಪ ಅನ್ನೋ ತರ ಅನ್ಸಿದ್ದೆ ಯಾರ ಮೇಲೆ? ನಾನು ನೋಡಿದ್ ಫಸ್ಟ್ ವೀಕಲ್ಲಿ, ಫಸ್ಟ್ ವಾರದಲ್ಲಿ ನನ್ನ ಅನುಭವದ ಪ್ರಕಾರ ಒಂದು ಜಾನ್ವಿ ಅವರು, ಇನ್ನೊಂದು ಧ್ರುವಂತ್ ಅವರು. ಇದು ಫಸ್ಟ್ ವೀಕಲ್ಲಿ ನಂಗೆ ಅನಿಸ್ತು. ಯಾಕೆ ಜಾನ್ವಿ ಅವರು ಅಲ್ಲಿ? ಜಾನ್ವಿ ಅವರು ಸ್ವಲ್ಪ ಆನ್ ಅಂಡ್ ಆಫ್ ಇತ್ತು ಪರ್ಸನಾಲಿಟಿ. ಅಂದ್ರೆ ಸಡನ್ ಆಗಿ ಬಂದು ಎದ್ದು ಬಂದು ಏನೋ ಒಂದು ಹೇಳ್ಬಿಟ್ಟು ಹೋಗ್ಬಿಡ್ತಾ ಇದ್ರು, ಆಮೇಲೆ ಸೈಲೆಂಟ್ ಆಗಿ ಹೋಗ್ಬಿಡ್ತಾ ಇದ್ರು. ಅವ್ರು ಮಾತಾಡೋದು ಸೆಲೆಕ್ಟ್ ಮಾಡಿ ಮಾತಾಡ್ತಾ ಇದ್ರು, ಅಂಡ್ ಅವ್ರ ಪಾಡಿಗೆ ಅವ್ರು ಇರ್ತಾ ಇದ್ರು, ಅವ್ರ ಪಾಡಿಗೆ ಅವ್ರು ಕೂತ್ಕೊಂತಾ ಇದ್ರು. ಸೊ ಅದು ಸಿಕ್ಕಾಪಟ್ಟೆ ಸೆಲೆಕ್ಟಿವ್ ಅನಿಸ್ತು ನನಗೆ. ಸೊ ಅವರು ಕಂಪೇರ್ ಟು ಅಸ್ ಇನ್ನೂ ವೀಕ್ ಅಂತ ನಂಗೆ ಅನ್ಸಿತ್ತು. ಅಂದ್ರೆ ಅಕಸ್ಮಾತ್ ಅವ್ರನ್ನ ನಾಮಿನೇಟ್ ಮಾಡಿದ್ರೆ ಎಷ್ಟೊತ್ತರಲ್ಲಿ ಹೋಗ್ಬಿಡ್ತಾ ಇದ್ರು ಅವರು. ಸೊ ಫಸ್ಟ್ ವಾರದಲ್ಲಿ ಸರಿಯಾಗಿ ಜಡ್ಜೇ ಮಾಡೋಕ್ಕಾಗಲ್ಲ, ಯಾರು ಹೆಂಗೆ ಅಂತ ಜಡ್ಜೇ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಎಲಿಮಿನೇಷನ್ ಮಾಡಕ್ ಒಂದು 15 days ಆರೋ ಚಾನ್ಸ್ ಬೇಕು ಅಂತ ಅನಿಸ್ತಾ ನಿಮ್ಗೆ? 2 ವಾರ ಬರುವಷ್ಟರಲ್ಲಿ ಎಲ್ಲ ಚೇಂಜ್ ಆಗುತ್ತೆ. ಫಸ್ಟ್ ವೀಕ್ ಅಕಸ್ಮಾತ್ ಎಲಿಮಿನೇಷನ್ ಊಫಿ ಮಾಡ್ಬಿಟ್ರೆ ಅವರು ಬೆಟರ್ ಅನ್ಸುತ್ತೆ. ಬೆಟರ್. ಸೆಕೆಂಡ್ ವೀಕ್ ಅಷ್ಟರಲ್ಲಿ ಎಲ್ಲ ಇನ್ನೂ ಸ್ವಲ್ಪ ಕ್ರೇಜಿ ಟ್ಯಾಲೆಂಟ್ಗಳು ಬರ್ತಾ ಇತ್ತು. ಅದ್ರಲ್ಲಿ ನಂದು ಒಂದು ಟ್ಯಾಲೆಂಟಿನ ಪ್ರದರ್ಶನ ಇನ್ನೂ ಜೋರಾಗಿ ಆಗ್ತಾ ಇತ್ತು. ಸೊ ಅದೊಂದು ಬೇಜಾರು ನಂಗೆ. ಏನೇನು ಇಡನ್ ಟ್ಯಾಲೆಂಟ್ ಇತ್ತು ಸರ್ ಅಲ್ಲಿ? ಏನೋ ಒಂದು ಅನ್ಕೊಂಡು ಹೋಗಿರ್ತೀವಿ ನಾವು ಎಲ್ಲೇ ಹೋದ್ರು. ಇವಾಗ ಎಕ್ಸಾಕ್ಟ್ಲಿ ಯಾವುದೋ ಒಂದು ಪ್ರವಾಸಕ್ಕೆ ಹೋದ್ರೆ ಅಥವಾ ಇನ್ನೆಲ್ಲೋ ಒಂದು ರಿಸಾರ್ಟ್ಗೋ ಹೋಮ್ ಸ್ಟೇಗೆ ಹೋದ್ರೆ ಅಲ್ಲಿ ಹಿಂಗೆ ಇರಬೇಕಪ್ಪ ನಾವು ಒಂದು ಪ್ರಿಪ್ರೇಷನ್ ನಮ್ಗೆ ಇದ್ದೇ ಇರುತ್ತೆ. ಈ ಥರ ಬಿಗ್ ಬಾಸ್ಗೆ ಹೋಗುವಾಗ ಏನಿಲ್ಲ ಪ್ರಿಪ್ರೇಷನ್ ಅನ್ಕೊಂಡು ಹೋಗಿದ್ರಿ ಈ ಥರ ಇರಬೇಕು, ನಾನು ಒಂದಷ್ಟು ವಿಚಾರಗಳನ್ನ ಜನರಿಗೆ ತಲುಪಿಸಬೇಕು, ನಿಮ್ಮ ಒಳಗಡೆ ಒಂದಷ್ಟು ವಿಷಯಗಳಿರುತ್ತೆ. ಯಾಕಂದರೆ ನೀವು ಹೇಳಿ ಕೇಳಿ ಆರ್ಜೆ ನಿಮಗೆ ಒಂದಷ್ಟು ನಿಮಗೆ ಆದಂಥ ಭಾವನೆಗಳಿರುತ್ತೆ. ಇದೆಲ್ಲ ಇತ್ತ? ಎಷ್ಟೋ ಒಂದು ವಿಚಾರಗಳು ಅಂತ ಬಂದಾಗ ಏನೇ ವಿಷಯ ಇರಲಿ, ಆ ವಿಷಯ ನನಗೆ ಹಿಡಿಸ್ಲಿಲ್ಲ ಅಂದರೆ ತುಂಬ ಸ್ಟ್ರಾಂಗ್ ಸ್ಟ್ಯಾಂಡ್ ತೊಗೊತೀನಿ. ಮೊಕ್ಕಕ್ಕೆ ಹೊಡೆದಂಗೆ ಮಾತಾಡೋದು ನನ್ನ ಅಭ್ಯಾಸ ಮುಂಚೆಯಿಂದನೂ ಹಿಂಗೆ ಇದ್ದಿದ್ದು. ಇದೊಂದು ಪದ್ಧತಿ, ಹಿಂಗೆ ಇರೋದು ನಾನು. ಲೈಫ್ ಅಂದರೆ ಹಿಂಗೆ ಇರೋದು ನಂಗೆ ಮುಂಚೆಯಿಂದನೂ. ಸೊ ಅಕಸ್ಮಾತ್ ಯಾವ್ದಾದ್ರು ಒಂದು ವಿಚಾರ ನಂಗೆ ಹಿಡಿಸ್ಲಿಲ್ಲ ಅಂದರೆ ಅದ್ರ ವಿರುದ್ಧ ಸ್ಟ್ಯಾಂಡ್ ತೊಗೋಬೇಕು ಅಂದರೆ ಮೊಕ್ಕಕ್ಕೆ ಹೊಡೆದಂಗೆ ನಾನು ಹೇಳ್ತೀನಿ. ಅದೊಂದು ವಿಚಾರ, ಅದೊಂದು ನನ್ನ ತಲೆಯಲ್ಲಿತ್ತು. ಏನೇ ಇರಲಿ ವೋಕಲ್ ಆಗಿ ಮಾತಾಡೋಣ ಅಂತ. ಅಲ್ಲಿ ಹೋದಾಗಲೂ ಅಷ್ಟೇ ಸುದೀಪ್ ಸರ್ ಜೊತೆ ನಾನು ಏನೇ ಜೆನ್ಯೂನಾಗಿ ಆನೆಸ್ಟಾಗಿ ಅನಿಸ್ತಾ ಇತ್ತೋ ಮುಂಚೆ ಅದು ಶೇರ್ ಮಾಡಿಕೊಂಡೆ ನಾನು. ಅಂದರೆ ಕಂಟೆಸ್ಟೆಂಟ್ಸ್ ಜೊತೆ ಶೇರ್ ಮಾಡಿದ ಸುದೀಪ್ ಸರ್ ಜೊತೆ ಹೆಂಗೆ ಶೇರ್ ಮಾಡಿದೆ ಅಂತ ಕೇಳ್ಬೋದು. ಸುದೀಪ್ ಸರ್ ಜೊತೆನೇ ಶೇರ್ ಮಾಡಿದೆ, ಕಂಟೆಸ್ಟೆಂಟ್ ಜೊತೆ ಶೇರ್ ಮಾಡೋದು ಒಂದು ದೊಡ್ಡ ವಿಷಯ ಅಲ್ವಲ್ಲ ನನಗೆ. ಅಫ್ಕೋರ್ಸ್ ಹೋಗ್ಬಿಟ್ಟು ಮಾತಾಡಿಸಿ ನಾನು ಎಷ್ಟೋ ಜನರ ಜೊತೆ ಮಾತಾಡಿಸ್ಬಿಟ್ಟು ಅವರ ಒಂದು ವಿಚಾರದ ಬಗ್ಗೆ ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಡಿಸ್ಕಷನ್ನು ಇದೆಲ್ಲ ಮಾಡಿದ್ದೀವಿ ನಾವು ಸಿಕ್ಕಾಪಟ್ಟೆ ಜಾಸ್ತಿ. ಬಟ್ ವೆರಿ ಅನ್ಫಾರ್ಚುನೇಟ್ಲಿ ಆ ಒಂದು ಪಾರ್ಟನ್ನ ಎಷ್ಟೋ ಭಾಗಗಳನ್ನು ಟೆಲಿಕಾಸ್ಟು ಮಾಡಿಲ್ಲ. ಸೊ ಸದ್ಯಕ್ಕೆ ಅದೊಂದು ಇದಿದೆ, ಅದೊಂದು ನೋವಿದೆ. ಸೇಯಿಂಗ್ ಮಾತಾಡಿದ್ನಲ್ಲಪ್ಪ ಅಂತ. ಸೊ ಅಕಸ್ಮಾತ್ ನಾನು ನನ್ನಲ್ಲಿ 2 ಗುಣ, ಒಂದು ತುಂಬ ನ್ಯಾಚುರಲಾಗಿ ಬರುವಂಥ ಗುಣ, ಒಂದು ನಗಿಸುವಂಥ ಒಂದು ಗುಣ. ಆ ಒಂದು ಕಾಲೆಳೆಯೋದು, ತಲೆಹರಟೆ ಮಾಡೋದು, ಏರಿಯಾ ಹುಡುಗರು ಯಾವ ಥರ ಯಾವ ಸ್ಟೈಲಲ್ಲಿ ಮಾಡ್ತಾರೆ ಅದೆಲ್ಲ ತುಂಬ ಇಷ್ಟ ನನಗೆ. ಅದು ಒಂದು ಕಡೆ. ಅಂದರೆ ಇನ್ನೊಂದು ಕಡೆ ನಾನು ಹೇಳಿದ ಹಾಗೆ ತುಂಬ ವೋಕಲ್ ಆಗಿ ಯಾವ ವಿಷಯದ ಬಗ್ಗೆ ಯಾವ ವಿಚಾರದ ಬಗ್ಗೆ ಸ್ಟ್ಯಾಂಡ್ ತೊಗೋಬೇಕು 100% ತೊಗೊತೀನಿ. ಮೇ ಬಿ ನಾನು ಕೂಗ್ಬಿಟ್ಟು ಮಾತಾಡಿಲ್ಲ, ಆರಾಮಾಗಿ ಮಾತಾಡಿಸ್ದೆ, ನಾರ್ಮಲಾಗಿ ಹಿಂಗೆ ಮಾತಾಡಿಸ್ದೆ. ಅದು ಎಲ್ಲೊಂದು ಕಡೆ ತಪ್ಪಾಯಿತು ಅನಿಸುತ್ತೆ. ಎಲ್ಲೊಂದು ಕಡೆ ಅದು ವರ್ಕೌಟ್ ಆಗಿಲ್ಲ. ಅದು ಬೇರೆಯವರ ಧ್ವನಿಗಳನ್ನು ಓವರ್ಲ್ಯಾಪ್ ಮಾಡೋಕ್ಕಾಗಿಲ್ಲ. ಯಾಕಂದರೆ ಎಲ್ಲರೂ ಜೋರಾಗಿ ಮಾತಾಡಿಸ್ತಾರೆ. ನೀವು ಮಾತಾಡ್ತಾ ಇರ್ಬೇಕಾದ್ರೆ ಸಡನ್ನಾಗಿ ಕಟ್ ಮಾಡಿಬಿಟ್ಟು ಅವ್ರು ಕಂಟಿನ್ಯೂ ಮಾಡಿಬಿಡ್ತಾರೆ. ಎಷ್ಟೋ ಸಲ ಮಾತುಗಳನ್ನು ಕಟ್ ಮಾಡೋದ್ರಿಂದ ಅದೊಂದು ಕುಗ್ಗೋಗುತ್ತೆ ಮನಸ್ಸು ಕೆಲವೊಂದು ಸಲ. ಸೊ ಅದನ್ನು ಡೋಂಟ್ ಗಿವ್ ಅಪ್ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಡೇ ತಿರ್ಗಾ ಆಚೆ ಬರೋದು, ನೆಕ್ಸ್ಟ್ ಡೇ ತಿರ್ಗಾ ಈ ಥರದ್ದು ಏನೋ ಆಗೋದು. ಅದೆಲ್ಲ ಒಂದು ರೆಗ್ಯುಲರ್ ಸೈಕಲ್ ಆ ಮನೆಯಲ್ಲಿ. ಜನರಲ್ ಆಗಿ ಈಗ ಬಿಗ್ ಬಾಸ್ಗೆ ಹೋಗ್ತಾ ಇದ್ದೀನಿ ಅಂದಾಗ ನಿಮ್ಮ ಒಂದಷ್ಟು ಸ್ನೇಹಿತರಿಗೆ ಒಂದಷ್ಟು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಏನಾದ್ರು ಸಲಹೆಗಳು ಕೊಟ್ಟಿದ್ರಾ? ನಿಮ್ಮ ಕ್ಲೋಸ್ ಸರ್ಕಲ್ ಅಂತ ಯಾರಿದ್ದಾರೆ ಇಂಡಸ್ಟ್ರಿಲಿ ಅಥವಾ ನಿಮ್ಮ RJ ಫೀಲ್ಡಲ್ಲಿ? ಏನಿಲ್ಲ. ಅಂದರೆ ಈಗ ಸಲಹೆಗಳು ಅಂದರೆ ಅಂತ ಹೇಳಿದ್ರೆ ಯಾರಲ್ಲಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅನ್ಸುತ್ತೋ ನಿನ್ನ ಪ್ರಕಾರ ಅವ್ರ ಜೊತೆ ಇರು, ಮೋಸ್ಟ್ಲಿ ಅವ್ರ ಜೊತೆ ಓಡಾಡು, ಅವ್ರ ಜೊತೆ ಕಾನ್ವರ್ಸೇಷನ್ಸ್ ಮಾಡು, ಎಲ್ಲಿ ಸ್ಟ್ಯಾಂಡ್ ತೊಗೋಬೇಕು ಅಲ್ಲಿ ಸ್ಟ್ಯಾಂಡ್ ತೊಗೋ, ಕಮೆಂಟ್ ಮಾಡೋನಾಗಬೇಡ, ಪರ್ಫಾರ್ಮ್ ಮಾಡೋನಾಗು ಅಂತ ಈ ರೀತಿ ಕೆಲವೊಂದು ಇದೆಲ್ಲ ಹೇಳ್ತಾ ಇದ್ರು. ಆ್ಯಂಡ್ ನೀನು ಫ್ಲರ್ಟ್ ಮಾಡೋಂಗಿರೋ ಸ್ವಲ್ಪ ಹುಷಾರಾಗಿ ಮಾಡು, ಯಾವುದೇ ಕೆಟ್ಟ ರೀತಿನಲ್ಲಿ ಇದೆಲ್ಲ ಮಾಡಬೇಡ ಅಂತೆಲ್ಲ ಹೇಳಿಬಿಟ್ಟು. ಅಂದ ತಕ್ಷಣ ನೆನಪಾಯಿತು, ಪ್ಲಾನ್ ಇತ್ತಾ? ಫ್ಲೈಟ್ ಮಾಡೋ ಪ್ಲಾನ್ ಇತ್ತಾ ಬಿಗ್ ಬಾಸ್? ಪ್ಲ್ಯಾನ್ ಅನ್ನೋದು ಇರೋದಿಲ್ಲ, ಅದು ಫ್ಲರ್ಟ್ ಅನ್ನೋದು ನ್ಯಾಚುರಲ್ ಆಗಿ ಬರುತ್ತೆ ಸರ್. ಪ್ಲ್ಯಾನ್ ಮಾಡ್ಕೊಂಡೋದ್ರೆ ತುಂಬ ಫೇಕ್ ಅನಿಸುತ್ತೆ. ಅಟ್ಲೀಸ್ಟ್ ನಾನು ತುಂಬ ಅದು ಫೇಕ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಕಾಣಿಸ್ಕೊಳ್ಬಿಡುತ್ತೆ ಎದ್ದು. ಸೊ ಆ ಫ್ಲರ್ಟಿಂಗ್ ಅನ್ನೋದು ತುಂಬ ಏನೇ ಆದರೂ ಜೆನ್ಯೂನಾಗಿ ಆಯಿತು. ಅದು ಹೌದು. ನಾನು ಒಂದು 2 ಸಲ ಸ್ಪಂದನ ಅವ್ರ ಜೊತೆ ಫ್ಲರ್ಟ್ ಮಾಡಿದೆ.
ಅದು ತುಂಬ ಕ್ಯಾಶುವಲ್, ಅಂದರೆ ನನ್ನಲ್ಲಿ ಇರುವಂತಹ ಒಂದು ಗುಣ ಅದು, ಫ್ಲರ್ಟ್ ಮಾಡುವಂತಹ ಒಂದು ಗುಣ. ನಾರ್ಮಲ್ ಆಗು ರಿಯಲ್ ಲೈಫಲ್ಲೂ ಏನಾದರೂ ಸಿಕ್ತಾಗ ಫ್ಲರ್ಟ್ ಮಾಡ್ತೀನಿ ನಾನು, ಅದರಲ್ಲಿ ಏನಿಲ್ಲ ಹೇಳ್ಕೊಡು, ಅದರಲ್ಲಿ ಏನಿದೆ. ಸೊ ಅದು ಆಗಿದೆ, ಅದು ಮನೇಲೂ ಆಗಿದೆ. ಅದು ಲೈವಲ್ಲಿ ಆ್ಯಕ್ಚುಲಿ ಕಂಡು ಬಂದು ಎಷ್ಟೋ ಜನ ನೋಡಿಬಿಟ್ಟು ಅದ್ರ ಬಗ್ಗೆ ಟೀಸ್ ಮಾಡೋದು ಇದೆಲ್ಲ ಮಾಡ್ತಾಯಿದ್ರು. ಟೆಲಿಕಾಸ್ಟ್ ಆಗಿಲ್ಲ ಅಷ್ಟೇ. ಜೊತೆಗೆ ನೀವು ಹೊರಗಡೆ ಬಂದ ಮೇಲೆ ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ಮನೆಗೆ ಬ್ಯಾಡ್ ಟೈಮ್ ಬಂದ್ಬಿಡ್ತಾ ಅಂತ ಸೋನೆ ಸ್ಟಾಪ್ ಆಗಿ ಪಾಪ ರಿಸಾರ್ಟ್ಗೆ ಹೋಗೋ ಪರಿಸ್ಥಿತಿ ಬಂದಿದೆ ಸದ್ಯಕ್ಕೆ. ಸರ್ ಆ್ಯಕ್ಚುಲಿ ತುಂಬ ಜನ ಮೆಸೇಜ್ ಮಾಡಿಬಿಟ್ಟು ನೀನೇ ಏನೋ ಮಾಡಿದ್ದು, ಬ್ಲ್ಯಾಕ್ ಮ್ಯಾಜಿಕ್ ಏನಾದರೂ ಮಾಡಿಬಿಟ್ಟು ಅಥವಾ ರಾಜಕೀಯದವ್ರದ್ದು ಯಾರಿಗಾದ್ರೂ ಫೋನ್ ಮಾಡಿಬಿಟ್ಟು ಈ ಥರದ್ದು ಏನಾದರೂ ಮಾಡಿಬಿಟ್ಟು ನಿಲ್ಲಿಸ್ಬಿಟ್ಟು ಅಂತೆಲ್ಲ ಕೇಳಕ್ಕೆ ಶುರು ಮಾಡಿದ್ರು. ನಾನು ಹಣ ಏನೂ ಇಲ್ಲ. ಇನ್ನು ಕೆಲವು ಜನ ಇನ್ಸ್ಟೆಂಟ್ ಕರ್ಮ ಅಂತ ಹಿಂಗೆ ಹೇಳಿದ್ರು, ಅದೇ ಅವ್ರಿಗೆ ಬಿತ್ತು ನೋಡಿ, ಇನ್ಸ್ಟೆಂಟ್ ಕರ್ಮ ವಾಪಸ್ ಅವ್ರಿಗೆ ಬಿತ್ತು ಅಂತೆಲ್ಲ ಹೇಳ್ಬಿಟ್ಟು ಈ ರೀತಿ ಜೋಕ್ಸ್ ಎಲ್ಲ ಮಾಡ್ತಾಯಿದ್ರು. ಇದೆಲ್ಲ ಒಂದು ಕಡೆ. ಅಂದರೆ ಇನ್ನೊಂದು ಕಡೆ ಬೇಜಾರಾಗುತ್ತೆ, ಯಾಕಂದರೆ ಒಂದು ಎಲಿಮಿನೇಟ್ ಆಗಿಬಿಟ್ಟು ನಾನೇ ಆಚೆ ಬಂದಿದ್ದೀನಿ ಅಂದರೆ ನನಗೆ ಎಷ್ಟು ಗೊಂದಲ ಇರುತ್ತೆ. ಪಾಪ ಶೋ ಆಡ್ತಾ ಇದ್ದವರು ಸಡನ್ನಾಗಿ ಅವ್ರು ಕರೆದ್ಬಿಟ್ಟು ಆಚೆ ಕರೆದ್ಬಿಟ್ಟು ಈ ರೀತಿ ಹಿಂಗೆ ಮಾಡಿದಾಗ ಬೇಜಾರಾಗೇ ಆಗುತ್ತೆ. ನಾನು ಆ್ಯಸ್ ಅ ಕಂಟೆಸ್ಟೆಂಟ್, ಆ್ಯಸ್ ಅ ಫೆಲೋ ಕಂಟೆಸ್ಟೆಂಟ್ ಅಷ್ಟು ದಿನ ಅವ್ರ ಜೊತೆ ಬೆರ್ತಿದ್ದೀನಿ. ಅವ್ರನ್ನ ನೋಡಿದಾಗ ನನಗೂ ಕೂಡ ಬೇಜಾರಾಗುತ್ತೆ. ಇನ್ನೂ ಚೆನ್ನಾಗಿ ಆಡ್ತಾಯಿದ್ರು ಇವರು, ಯಾವುದೋ ಆಚೆ ಇರುವಂತಹ ಕಾರಣಕ್ಕೆ ಪಾಪ ಕಂಟೆಸ್ಟೆಂಟ್ಸ್ಗೆ ಏಟ್ ತಿನ್ನಬೇಕಲ್ಲ ಅಂತ, ಕಾರ್ಯಕ್ರಮ ಏಟ್ ತಿನ್ನಬೇಕು ಆ್ಯಂಡ್ ವೀಕ್ಷಕರು ಏಟ್ ತಿನ್ನಬೇಕು. ಸೊ ಇದೆಲ್ಲ ತುಂಬ ಬೇಜಾರಾಗುವಂತಹ ವಿಷಯ. ಮೇ ಬಿ ಇದನ್ನು ಮುಂಚೆನೇ ಅವ್ರು ಸಾರ್ಟ್ ಮಾಡಿಸ್ಕೊಂಡಿದ್ರೆ ಈ ಥರದೊಂದು ಸೀನ್ ಬರ್ತಾನೆ ಇರೋದಿಲ್ಲ. ಸೊ ಈಗ ಒಂದು 10 ದಿನ ಅಂತ ಏನೋ ಹೇಳಿದ್ದಾರೆ, ಗೊತ್ತಿಲ್ಲ, ಐ ಡೋಂಟ್ ನೋ ಹೌ ಲಾಂಗ್. ಬಟ್ ಆದಷ್ಟು ಬೇಗ ಅವ್ರನ್ನ ವಾಪಸ್ ಕಳಿಸಿ. ಬಿಕಾಸ್ ಅವರೊಂದು ಫ್ರೆಶ್ ಮೈಂಡ್ಸೆಟ್ ಜೊತೆ ತಿರ್ಗಾ ಶುರು ಮಾಡಬೇಕು, ಹೆಂಗೆ ಆಡೋದು ಆಟ ಏನು ಅಂತೆಲ್ಲ ಹೇಳಿಬಿಟ್ಟು. 10 ದಿನ ತುಂಬ ದೊಡ್ಡ ಗ್ಯಾಪ್ ಆಗಿಬಿಡ್ತು ಸರ್. 10 ದಿನ ಇರಲಿ, ಒಂದು 2 ದಿನವೇ ತುಂಬ ದೊಡ್ಡ ಗ್ಯಾಪ್ ಆಗಿಬಿಡುತ್ತೆ. ಸಡನ್ನಾಗಿ ಅವ್ರ ಮೈಂಡ್ಸೆಟ್ ಎಲ್ಲ ಚೇಂಜ್ ಆಗಿಬಿಡುತ್ತೆ. ಆಚೆ ಬಂದು ಎಲ್ಲರೂ ಮಾತಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಸೊ ತಪ್ಪಾಗುತ್ತೆ. ಬೈ ಚಾನ್ಸ್ ಯಾರಾದರೂ ಪಾಸರ್ ಬೈ ಅಥವಾ ಪೊಲೀಸ್ ಅವ್ರು ಯಾರಾದರೂ ನೋಡ್ತಾ ಇದ್ರೆ, ಅಲ್ಲಿ ಅವ್ರ ಪ್ರೊಟೆಕ್ಷನ್ಗೆ ಅಂತ ಪೊಲೀಸ್ ಅವ್ರು ಇದ್ದರೆ, ಅವ್ರು ಪೊಲೀಸ್ ಅವ್ರಿಗೆ ಏನಾದರೂ ಹೇಳಿಬಿಟ್ರೆ ಅದು ಇನ್ಫಾರ್ಮೇಷನ್ ಲೀಕ್ ಆದಂಗೆ ಆಗುತ್ತೆ. ಸೊ ಅದೆಲ್ಲ ತುಂಬ ಯೋಚನೆ ಮಾಡ್ಕೊಂಡು ಮಾಡಬೇಕು ಸರ್. ಜೊತೆಗೆ ಈಗ ಅವರು ಮತ್ತೆ ವಾಪಸ್ ಹೋಗುವಾಗ ಅವ್ರ ಜೊತೆ ನೀವು ಒಳಗಡೆ ಹೋಗುವಂಥ ಒಂದು ಅವಕಾಶ ಬಂದುಬಿಟ್ರೆ ಸರ್, ಆ ಥರದ್ದು ಅವಕಾಶ ಬಂದರೆ ಖಂಡಿತ ಹೋಗ್ತೀನಿ ಸರ್. ಬಟ್ ಐ ಡೋಂಟ್ ಥಿಂಕ್ ಆ ಥರದ ಅವಕಾಶ ಬರಲ್ಲ ಅಂದ್ಕೊಂಡಿದ್ದೇನೆ. ಬಿಕಾಸ್ ನಾನು ಆಗಲೇ ಮನೆಗೆ ಹೋಗಿ ನೋಡ್ಕೊಂಡು ಬಂದಿದ್ದೀನಿ ಆಚೆ. ಸೊ ಐ ಥಿಂಕ್ ಆ ಥರದ್ದೊಂದು ಅವಕಾಶ ಬಂದರೆ ಅದ್ಭುತವಾದಂತಹ ಒಂದು ಆಟ ಆಡಬಲ್ಲೆ ನಾನು ಅಂತ. ಏನು ಅನ್ನಿಸ್ತು ಸರ್ ಆ ಥರ ನ್ಯೂಸ್ ನಿಮಗೆ ಗೊತ್ತಾದಾಗ? ನಿನ್ನೆ ಯಾವಾಗ ಗೊತ್ತಾಯ್ತು ನಿಮಗೆ ಬಿಗ್ ಬಾಸ್ ಮನೆಯಿಂದ ಎಲ್ಲ ಸ್ಪರ್ಧಿಗಳನ್ನ ಆಚೆ? ನಿನ್ನೆ ಸಂಜೆ ಗೊತ್ತಾಯಿತು ಸರ್. ನಿನ್ನೆ ಒಂದು ಸಂಜೆ 6:15, 6:45 ಹಂಗೆ ಗೊತ್ತಾಯಿತು. ನಾನು ಇಲ್ಲಿ ಸೊ ಆಚೆಯಿಂದ ಬಂದ ಮೇಲೆ ಒಂದು 5 ನಿಮಿಷ ಕುತ್ಕೊಳ್ಳೋಕೆ ಟೈಮ್ ಸಿಕ್ಕಿಲ್ಲ. ಇಂಟರ್ವ್ಯೂ ಮೇಲೆ ಇಂಟರ್ವ್ಯೂ, ಅದು ಇದು ಅಂತೆಲ್ಲ ನಡೀತಾನೆ ಇದೆ ಸೈಡ್ ಬೈ ಸೈಡು. ಸೊ ಇಲ್ಲಿ ಬಂದು ನಾನು ಕುತ್ಕೊಂಡು ನಾನು ಫೋನ್ ಯೂಸ್ ಮಾಡ್ತಾ ಇರ್ಬೇಕಾದ್ರೆ ಸಡನ್ನಾಗಿ 4-5 ಜನ ನನಗೆ ಮೆಸೇಜ್ ಕಳ್ಸಿದ್ರು, ಮಗ ಈ ಥರ ಆಗ್ತಾಯಿದೆ ನೋಡು. ಅದು ನೋಡೋಷ್ಟರಲ್ಲಿ ಇಮಿಡಿಯೇಟ್ ಫೋನ್ ಕಾಲ್ಗಳು ಎಲ್ಲ ನ್ಯೂಸ್ ಚಾನಲಿಂದ, ಇಲ್ಲಿ ಬನ್ನಿ, ಅಲ್ಲಿ ಲೈವ್ ಬನ್ನಿ, ಇಲ್ಲಿ ಬನ್ನಿ, ಇದ್ರ ಬಗ್ಗೆ ಮಾತಾಡಬೇಕು. ನನಗೇನಾದರೂ ಗೊತ್ತಿರುತ್ತಾ ಇದ್ರ ಬಗ್ಗೆ ಅಂತ? ನಾನು ಶೋರಲ್ಲಿರೋರ ಜೊತೆ ಟಚಲ್ಲಿರ್ತೀನಿ, ನಾನು ಏನಾದರೂ ಗೊತ್ತಿರುತ್ತಾ ಅಂತ. ನನಗೂ ಕೂಡ ಅಷ್ಟೇ ಮಾಹಿತಿ ಇರೋದು. ಇನ್ಫ್ಯಾಕ್ಟ್ ನ್ಯೂಸಿಂದ ನಾನು ಎಷ್ಟೋ ಮಾಹಿತಿ ಪಡ್ಕೊಂಡೆ. ಅದು ಬಿಟ್ಟು ಅವರು ನಮಗೆಲ್ಲ ಹೇಳಲ್ಲ. ಒನ್ಸ್ ಯು ಆರ್ ಔಟ್ ಆಫ್ ದ ಶೋ ಯು ಆರ್ ಡನ್, ಮೋಸ್ಟ್ಲಿ ಆಯಿತು. ಆ ಕಾಂಟ್ರಾಕ್ಟಲ್ಲಿ ಬೇರೆ ಏನಾದರೂ ಕೆಲಸ ಆಗುತ್ತೆ ಅಥವಾ ಪೇಮೆಂಟ್ ರಿಲೇಟೆಡ್ ಕ್ವೈರೀಸ್ ಅದು ಮಾತ್ರ ಮಾತಾಡ್ಕೋಬೋದು. ಅದು ಬಿಟ್ಟರೆ ಶೋ ಬಗ್ಗೆ ಮುಗೀತು. ಆ ಶೋ ಮುಗಿಯೋವರೆಗೂ ಏನಿಲ್ಲ, ಅಲ್ಲೆಲ್ಲ ಮಾತಾಡೋಂಗೆ ಇಲ್ಲ. ಸೊ ನನಗೂ ಕೂಡ ಈಕ್ವಲ್ ಆಗಿ ಶಾಕ್ ಆಯಿತು ನೀವು ಹೇಳಿದ ಹಾಗೆ. ಜೊತೆಗೆ ಸರ್, ಈ ಮೊದಲು ಯಾವಾಗಲಾದ್ರು ಬಿಗ್ ಬಾಸ್ ಮನೆಗೆ ಆಸ್ ಎ ಗೆಸ್ಟ್ ಆಗಿ ಅಥವಾ ನೋಡಲಿಕ್ಕೆ ಒಂದಷ್ಟು ಅವಕಾಶಗಳು ಇರ್ತಾ ಇತ್ತು ಯಾರಾದರೂ ಗೊತ್ತಿರೋರ ಮೂಲಕ? ಈ ಹಿಂದೆ ನೋಡಿದ್ದುಂಟಾ ಅಥವಾ ಇದೇ ಫಸ್ಟ್ ಟೈಮ್ ಆ ಬಿಗ್ ಬಾಸ್? ಸರ್ ಫಸ್ಟ್ ಟೈಮ್ ನೋಡಿದ್ದು ಸರ್. ಪ್ಲಸ್ ಬಿಗ್ ಬಾಸ್ ಶೋನ ಇನ್ ಜನರಲ್ ನಾನು ಅಷ್ಟು ಫಾಲೋ ಮಾಡ್ತಾ ಇರಲಿಲ್ಲ. ಒನ್ಸ್ ಇನ್ ಅ ವೈಲ್ ಏನೋ ಎಪಿಸೋಡ್ ನೋಡ್ತಾ ಇದ್ದೆ, ಯಾರಾದರೂ ಹೇಳಿದಾಗ, ಅಥವಾ ಮೀಮ್ಸ್ ನೋಡ್ತಾ ಇದ್ದೆ ಸೋಷಿಯಲ್ ಮೀಡಿಯಾನಲ್ಲಿ. ದಿಸ್ ಇಸ್ ದ ಫಸ್ಟ್ ಟೈಮ್ ನಾನು ಹೋಗ್ಬಿಟ್ಟು ಅಲ್ಲಿ ಬೆರೆತು ನಾನೇ ಆಟ ಆಡ್ತಾ ಇದ್ದಿದ್ದು ಫಾರ್ ದ ಫಸ್ಟ್ ಟೈಮ್. ಸೊ ಇದೆಲ್ಲ ಎಕ್ಸ್ಪೀರಿಯನ್ಸ್ ತುಂಬ ಹೊಸದು ನನಗೆ. ಜೊತೆಗೆ ಅಲ್ಲಿ ನಿಮ್ಮ ಹಿಂದೆ ಸಾಕಷ್ಟು ಜನ ಕೆಲಸ ಮಾಡ್ತಾರೆ, 500ರಿಂದ 600 ಜನ ಸಿಬ್ಬಂದಿಗಳಿರ್ತಾರೆ ಅಂತ ಹೇಳ್ತಾ ಇರ್ತಾರಲ್ಲ, ಅದು ಆ ವಿಚಾರ ನೀವು ಕಣ್ಣಲ್ಲಿ ನೋಡಿದ್ರಾ? ಏನು ಅನ್ನಿಸ್ತು ಸರ್? ಸಾವಿರಾರು ಜನ ಕೆಲಸ ಮಾಡ್ತಿರ್ತಾರೆ ಸರ್. ಅಲ್ಲಿ ಹಿಂದ್ಗಡೆ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಆರ್ಟ್ ಟೀಮ್ ಆಗಿರ್ಬೋದು, ಕ್ರಿಯೇಟಿವ್ ಟೀಮ್ ಆಗಿರ್ಬೋದು, ಅದು ಬಿಟ್ಟರೆ ಟಾಸ್ಕ್ ಟೀಮ್ ಆಗಿರ್ಬೋದು, ಎಲ್ಲರೂ ಒಟ್ಟಿಗೆ ಎಷ್ಟೋ ಜನರ ಜೀವನ ಅದನ್ನು ನಂಬ್ಕೊಂಡಿದೆ ಸರ್. ಎಷ್ಟೋ ಜನ ಪ್ರತಿದಿನ ಕೆಲಸ ಮಾಡ್ತಾರೆ. ಅಷ್ಟೆಲ್ಲ ಒಂದು ಶ್ರಮಕ್ಕೆ ಎಲ್ಲೊಂದು ಕಡೆ ಏಟು ಬಿದ್ದಂಗೆ ಆಯಿತು ಅಂತ ಅಷ್ಟೇ. ಸಡನ್ನಾಗಿ ಒಳಗೆ ನುಗ್ಗಿ ಕರ್ಕೊಂಡು ಹೋಗೋಷ್ಟು ಪ್ರಾಬ್ಲಮ್ ಆಗಿದೆ. ಅಂದರೆ ಎಲ್ಲೊಂದು ಕಡೆ ಅದನ್ನು ಮುಂಚೆನೇ ಅವ್ರು ಸಾರ್ಟ್ ಮಾಡ್ಕೊಂಡಿದ್ರೆ ಇನ್ನೂ ಸ್ವಲ್ಪ ಈಸಿ ಆಗಿಬಿಡ್ತಾ ಇತ್ತು ಅಂತ. ವೆರಿ ಅನ್ಫಾರ್ಚುನೇಟ್, ಇದು ವರ್ಕೌಟ್ ಆಗದೆ ಶೋ ನಡುವೆ ಕರ್ಕೊಂಡು ಹೋಗಿದಾರಲ್ವ, ಅದು ತುಂಬ ಬೇಜಾರಾಗುವಂಥ ಒಂದು ವಿಚಾರ ಸರ್ ಅದು.